ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನೋಡಿ, ಹೌ ಟು ಕ್ಯಾಲ್ಕುಲೇಟ್ ವಾಟರ್ ಟ್ಯಾಂಕ್ ಕೆಪಾಸಿಟಿ, ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟು. ಈ ಒಂದು ವಾಟರ್ ಟ್ಯಾಂಕಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೀಟೇಲ್ಗಳನ್ನ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ರೀತಿಯ ಟ್ಯಾಂಕರ್ಗಳ ಒಟ್ಟು ಸಾಮರ್ಥ್ಯ, ನೀರು ಸಂಗ್ರಹಿಸುವಂತಹ ಒಟ್ಟು ಸಾಮರ್ಥ್ಯ ಎಷ್ಟು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಕ್ಯಾಲ್ಕುಲೇಷನ್ ಆರಂಭ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಮೊದಲನೇದಾಗಿ ಡೆನ್ಸಿಟಿ ಆಫ್ ವಾಟರ್, ನೀರಿನ ಒಂದು ಡೆನ್ಸಿಟಿ ಎಷ್ಟು ಅಂದರೆ 1000 kg/m³. ಓಕೆ, ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟು ವಾಲ್ಯೂಮ್. ಹೌದಾ, ವಾಲ್ಯೂಮ್ನ ಕಂಡುಹಿಡಿಯಬೇಕಾದ್ರೆ π × A × B × L. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಜಸ್ಟ್ ತಿಳ್ಕೊಳ್ಳಿ, π ಅಂತಂದರೆ 3.14 ಅಂತ ಅರ್ಥ. ಇದಾದ ನಂತರ ನೆಕ್ಸ್ಟ್ ಒಂದು ಬರೋದು ನಮಗೆ ಕೆಪಾಸಿಟಿಗೆ ಕೂಡ ಒಂದು ಫಾರ್ಮುಲಾ ಇದೆ. ಸೊ ನೀವು ಇಲ್ಲಿ ಗಮನಿಸ್ಬೋದು, ವಾಲ್ಯೂಮ್ ಇಂಟು ಡೆನ್ಸಿಟಿ ಮಾಡಿದ್ರೆ ನಮಗೆ ಕೆಪಾಸಿಟಿ ಸಿಗುತ್ತೆ. ಸೊ ಇವಾಗ ಸ್ನೇಹಿತರೆ, ಈ ಒಂದು ಟ್ಯಾಂಕರ್ ಏನಿದೆ, ಈ ಟ್ಯಾಂಕರನ್ನು ಒಟ್ಟು ಕೆಪಾಸಿಟಿ ಎಷ್ಟಿದೆ, ಇದು ಎಷ್ಟು ನೀರನ್ನು ಲೀಟರಲ್ಲಿ ಹಿಡಿಯುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾದ್ರೆ ಫಸ್ಟ್ ಒಂದು ನಾವು ಏನು ಮಾಡಬೇಕಾಗಿರೋದ್ರಂದರೆ, ಇದು ಎಕ್ಸಾಕ್ಟಾಗಿ ನಮಗೆ ರೌಂಡ್ ಶೇಪಲ್ಲಿ ಇಲ್ಲ. ಸೊ ಇದು ನಮಗೆ ಎಲಿಪ್ಟಿಕಲ್ ಶೇಪಲ್ಲಿ ಇದೆ. ಹೌದಾ, ಸೊ ಇವಾಗ ಇದರ ಮೆಜರ್ಮೆಂಟ್ನ ನೀವು ಫಸ್ಟ್ ತೊಗೊಳ್ಬೇಕಾಗತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ ಲಾಂಗ್ ಎಕ್ಸಸ್ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ಶಾರ್ಟ್ ಎಕ್ಸಸ್ ಬರುತ್ತೆ. ಸೊ ಇದರ ಹಾಫ್ನ ತೆಗೆದುಕೊಳ್ಳಿ. ಓಕೆ, ಸೊ ನೋಡಿ, ಫಸ್ಟ್ ಒನ್ ಸ್ನೇಹಿತರೆ, ಎ ಅಂದರೆ ನಮಗೆ ಇಲ್ಲಿಂದ ಇಲ್ಲಿ ತನಕ ಇದನ್ನು ಮೆಜರ್ ಮಾಡಿ ಇದನ್ನು ಹಾಫ್ ಮಾಡ್ಕೊಳ್ಳಿ. ಓಕೆ, ನಾವಿಲ್ಲಿ ಎಷ್ಟು ಬಂದಿದೆ, 0.86 ಮೀಟರ್. ಅಂದರೆ ಈ ಸೆಂಟರಿಂದ ಇಲ್ಲಿ ತನಕ ನಮಗೆ 0.86 ಮೀಟರ್ ಇದೆ. ಓಕೆ, ಸೊ ಇದಾದ ನಂತರ ಇನ್ನು ಶಾರ್ಟರ್ ಎಕ್ಸಸ್ನಲ್ಲಿ ಟೋಟಲ್ ಲೆಂತ್ ಎಷ್ಟು ಬರುತ್ತೆ ಅದನ್ನು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಇಲ್ಲಿಗೆ ನಮಗೆ 1.2 ಮೀಟರ್ ಬಂದಿದೆ. ಓಕೆ, ಅದನ್ನು ನಾನು ಹಾಫ್ ಮಾಡ್ಕೊಳ್ತೀನಿ. ಸೊ ಅಂದರೆ ರೇಡಿಯಸ್ ಆಗುತ್ತೆ ಎಷ್ಟು, 0.6 ಮೀಟರ್. ಓಕೆ, ಸೊ ಈ ಪಾಯಿಂಟಿಂದ ಇಲ್ಲಿ ತನಕ ನಮಗೆ 0.6 ಮೀಟರ್ ಬರುತ್ತೆ. ಸೊ ಇದಾದ ನಂತರ ಲೆಂತ್ ನೋಡಿ, ಇಲ್ಲಿಂದ ಇಲ್ಲಿ ತನಕ ನಮಗೆ ಟೋಟಲ್ ಎಷ್ಟು ಉದ್ದ ಇದೆ ಅನ್ನೋದನ್ನು ನೀವು ಟೇಪಿಂದ ಮೆಜರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಪ್ರಪೋಸ್ ಹೇಳ್ತಾ ಇದ್ದೀನಿ, 3.9 ಮೀಟರ್ ಅಂತ ತೊಗೊಳ್ಳೋಣ. ಸೊ ಇವಾಗ ಆ್ಯಕ್ಚುಯಲ್ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ನೋಡೋಣ. ಸ್ನೇಹಿತರೆ, ಫಸ್ಟ್ ಒನ್ ಬರೋದು, ನಾವು ಇವಾಗ ವಾಲ್ಯೂಮ್ನ ಕಂಡುಹಿಡಿಯೋಣ. ಇದರ ವಾಲ್ಯೂಮ್ ನೋಡಿ, π × A × B × L. ಸೊ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, π ಅಂತಂದರೆ 3.1416 ಅಂತ. ಓಕೆ, ಎ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, 0.86 ಮೀಟರ್ ಇಲ್ಲಿಂದ ಇಲ್ಲಿ ತನಕ. ಅದಾದ ನಂತರ ಬಿ = 0.6 ಮೀಟರ್ ಗೊತ್ತಾಗಿದೆ ನಿಮಗೆ, ಇಲ್ಲಿಂದ ಇಲ್ಲಿ ತನಕ. ಲೆಂತ್ ಕೂಡ ಗೊತ್ತಾಗಿದೆ ನಿಮಗೆ, 3.9 ಮೀಟರ್. ಇದನ್ನೆಲ್ಲ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ನೋಡಿ, 6.322. ಓಕೆ, ಎಷ್ಟು ಬಂತು, 6.322 ಕ್ಯೂಬಿಕ್ ಮೀಟರ್. ಸೊ ಇದು ಬಂದು ನಮಗೆ ಈ ಒಂದು ಟ್ಯಾಂಕರ್ನ ವಾಲ್ಯೂಮ್ ಆಯಿತು. ಸೊ ಇವಾಗ ಸ್ನೇಹಿತರೆ, ವಾಲ್ಯೂಮ್ನ ಕಂಡುಹಿಡಿದಾದ್ಮೇಲೆ ಇದರ ಕೆಪಾಸಿಟಿನ ಕಂಡುಹಿಡಿಯೋಣ. ಸೊ ನೋಡಿ, ಕೆಪಾಸಿಟಿನ ಕಂಡುಹಿಡಿಯಬೇಕಾದ್ರೆ ಇಲ್ಲಿ ಒಂದು ಫಾರ್ಮುಲಾ ಇದೆ, ವಾಲ್ಯೂಮ್ ಇಂಟು ಡೆನ್ಸಿಟಿ. ಸೊ ವಾಲ್ಯೂಮ್ ಎಷ್ಟು ಬಂತು, 6.322 ಇಂಟು 1000 ಅಂತಂದರೆ ನೀರಿನ ಡೆನ್ಸಿಟಿ. ಓಕೆ, ಸೊ ಅದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, 6322 ಲೀಟರ್ಸ್, 6322 ಲೀಟರ್ ಈ ಒಂದು ಟ್ಯಾಂಕರ್ನ ಕೆಪಾಸಿಟಿ ಆಗಿರುತ್ತೆ.